ಹಲೋ. ಹಲೋ ಹೇಳಿ. ಏನು ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಇವಾಗ ತಾನೇ ಕಾಲೇಜಿಂದ ಬಂದೆ, ಸುಮ್ ಕುಂತಿದ್ದೀನಿ. ಮತ್ತೆ ಇನ್ನೇನು ಸಮಾಚಾರ? ಹೇಳಬೇಕು. ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹ್ಞೂ, ಹೌದಾ? ಡ್ಯೂಟಿ ಮುಗೀತಾ? ಹಾಂ, ಡ್ಯೂಟಿಲಿದ್ದರೂ ನಾನು ಫೋನ್ ಬಳಸ್ಬೋದು. ನಿಮ್ಮ ಬಾಬಾ ಬಳಸೋಕ್ಕಾಗಲ್ಲ ಡ್ಯೂಟಿಲಿದ್ರೆ ಫೋನ್ನ, ಆದರೂ ನಾನು ಬಳಸ್ಬೋದು. ಹೌದಾ, ಯಾಕೆ ಅವ್ರ್ಯಾಕೆ ಬಳಸಂಗಿಲ್ಲ? ಅವರು ಅಂದರೆ ಅವ್ರು ಬಳಸೋಂಗಿಲ್ಲ, ಸೂಪರ್ವೈಸರ್ ಅಲ್ವಾ, ಅವರು ವರ್ಕರ್ ಇರ್ತಾರೆ, ಹೊರಗಡೆ ಇಡಬೇಕು, ಇಲ್ಲ ಸೆಕ್ಯೂರಿಟಿ ಕೈಲಿ ಕೊಟ್ಟಿರಬೇಕು ಫೋನ್ನ, ಹೋಗೋಕೆ ಮಾತ್ರ ತೊಗೊಂಡೋಗ್ಬೇಕು. ನಾನು ಮ್ಯಾನೇಜರ್ ಅಲ್ವಾ, ನಾನು ಫೋನ್ ಬಳಸ್ಬೋದು. ಹೌದಾ, ಸರಿ. ಮತ್ತೆ ಇನ್ನೇನು ಸಮಾಚಾರ? ಮತ್ತೆ ಇವರು ಆಂಟಿ ಬಂದಿದ್ರ ನಿಮ್ಮ ಮನೆ ಹತ್ರ? ಯಾಕೆ? ಹಾಂ, ಏನಿಲ್ಲ ರೀ, ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ಹೇಳಿದೆ, ಅದಕ್ಕೆ. ನಮ್ಮಪ್ಪ ಅಮ್ಮನ ಜೊತೆನಾ? ಏನ? ಹಾಂ, ಏನು ಅಂದ್ಕೊಳ್ತಿರೋ ಏನೋ, ಅದಕ್ಕೆ ತಪ್ಪು ತಿಳ್ಕೊಬಾರ್ದು. ಅಯ್ಯೋ, ನಾನಕ್ಕೆ ತಪ್ಪು ತಿಳ್ಕೊಳ್ಳೋನು, ಏನು ಹೇಳಿ? ಅದು ನನಗೆ ನಿಜವಾಗ್ಲೂ ನಿಮ್ಮ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆದ್ರಿ ನೀವು. ಹಾಂ. ಹ್ಞೂ. ಹಲೋ ಹಲೋ ಮೇಡಮ್, ಇದ್ದೀರಾ ಇಲ್ವಾ? ಹ್ಞೂ, ಇದ್ದೀನಿ. ಸಾರಿ ರೀ, ನಿಮ್ಮ ಅಭಿಪ್ರಾಯ ತಿಳಿದೇ ನಾನು ಹುಡುಗಿ ಕೇಳಕ್ಕೆ ಹೇಳ್ಬಿಟ್ಟೆ. ಹಾಂ, ಹುಡುಗಿ ಕೇಳಕ್ಕೆ ಕೇಳಿದ್ರಾ? ಹೌದು ಕಣ್ರಿ, ಹೆಂಗೂ ನಿಮ್ಮ ಅಕ್ಕನ ಮದುವೆ ಆಗ್ತಾಯಿದೆಯಲ್ವಾ, ಅದ್ರ ಜೊತೆಗೆ ನಿಮ್ಮನ್ನು ನಾವು ಕೇಳಿ ಎಲ್ಲ ಮಾತುಕತೆ ಮಾಡಿಕೊಂಡ್ರೆ ಅವ್ರ ಜೊತೆಗೆ ನೀವು ಮದುವೆ ಆಗ್ಬೋದಲ್ವಾ, ನಿಮ್ಮ ಅಪ್ಪ ಅಮ್ಮನಿಗೂ ಈಸಿ ಆಗುತ್ತೆ. ಹಾಂ, ಅದು ನಮ್ಮ ಅಪ್ಪ ಅಮ್ಮ ಒಪ್ಬೇಕಲ್ಲ. ಅದಕ್ಕೆ ಅವ್ರ ಹತ್ರ ಹೇಳಿದ್ದೀನಿ, ಏನಕ್ಕೆ ಒಪ್ಪಲ್ಲ? ಅದು ನಮ್ಮ ಅಕ್ಕನ ಮದುವೆ ಮಾಡಬೇಕು ಅಂತ ತಾನೇ ಇವಾಗ ಮಾಡ್ತಿರೋದು. ನಮ್ಮನೆ ಒಪ್ಪೋ ಡೌಟು. ನೋಡಿ, ನಮಗೇನು ಬೇಡ, ನಿಮ್ಮದೇನು ವರದಕ್ಷಿಣೆ ಕೇಳ್ತಿದ್ವಾ ನಾವು? ನಿಮ್ಮ ಅತ್ತೆ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಬರೋ ಸೊಸೆಗೆ ಅಂದ್ಬಿಟ್ಟು 150 ಗ್ರಾಮಿಂದ 200 ಗ್ರಾಮ್ ಚಿನ್ನ ಮಾಡಿಟ್ಟಿದ್ದಾರೆ. ಹಾಂ, ಹೌದಾ? ಈ ರೈಟಲ್ಲಿ ಅಷ್ಟೊಂದು ಚಿನ್ನನಾ? ಇವಾಗಲ್ಲ ಕಣ್ರಿ, ನಮ್ಮ ಡ್ಯಾಡಿ ರಿಟೈರ್ಡ್ ಆದಾಗ ತುಂಬ ಅಮೌಂಟ್ ಬಂತು, ಅವಾಗಲೇ ಮಾಡಿಸಿಟ್ಬಿಟ್ರು. ನಾನು ಒಬ್ಬನೇ ಮಗ ಅಲ್ವಾ. ನಿಜವಾಗ್ಲೂ ನೀವು ತುಂಬ ಲಕ್ಕಿ. ನೀವು ಲಕ್ಕಿ ಅಲ್ವಾ? ನಾನೇನು ಲಕ್ಕಿ? ಅಲ್ಲ, ನನ್ನ ಮದುವೆ ಆಗ್ತಾ ಇದ್ದೀರಾ, ಹಾಗಾದ್ರೆ ಲಕ್ಕಿ ಅಲ್ವಾ ನೀವು? ಅಯ್ಯೋ, ಆದಾಗ ತಾನೇ ನಮ್ಮ ಅಪ್ಪ ಅಮ್ಮ ಒಪ್ಬೇಕು ತಾನೆ. ಯಾಕೆ ಒಪ್ಪಲ್ಲ ಅಂತಾರೆ? ಯಾರಾದರೂ ಆಗಲಿ ಮಕ್ಕಳು ಭವಿಷ್ಯ ಚೆನ್ನಾಗಿರಲಿ ಅಂತ ಇಷ್ಟಪಡ್ತಾರೆ ಅಲ್ವಾ, ಯಾಕೆ ಒಪ್ಪಲ್ಲ ಅವರು? ಅಲ್ಲ, ಅದು ನಮ್ಮ ಅಕ್ಕನ ಮದುವೆಗೆ ದುಡ್ಡಿಗಿಲ್ದಾನೆ ಪರದಾಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಬೇರೆ ಒಪ್ಕೊಬಿಡ್ತಾರಾ? ಅದ್ರ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಡಿ. ನಿಮಗೆ ನಾನು ಇಷ್ಟನಾ? ಅಭಿ, ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿದಾಗಲೇ ನಾನು ನಿಮ್ಮನ್ನ ತುಂಬ ಇಷ್ಟಪಟ್ಟೆ. ನಂಗೆ ತುಂಬ ಇಷ್ಟ ಆಯ್ದ್ರಿ ನೀವು. ಥ್ಯಾಂಕ್ಸ್. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ನನಗೆ ತುಂಬ ಖುಷಿ ಆಗ್ತೈತೆ. ನನಗಂತೂ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಅಂತ ಅದಕ್ಕೇ ಆಂಟಿ ಹತ್ರ ಹೇಳಿದ್ದೀನಿ ನಾನು, ಸರಿನಾ? ಆಂಟಿ ಹತ್ರ ಹೇಳಿದ್ದೀನಿ, ಅವರು ಮಾತಾಡಲಿ, ಮಾತಾಡಾದ್ಮೇಲೆ ನೋಡೋಣ, ಓಕೆನಾ? ಪ್ಲೀಸ್ ಕಣ್ರಿ, ನನ್ನ ಮದುವೆ ಆಗ್ರಿ. ಅಯ್ಯೋ, ನಿಮ್ಮ ಮದುವೆ ಆಗಕ್ಕೆ ನಂದೇನು ಅಭ್ಯಂತರ ಇಲ್ಲ, ಆದರೆ ನಮ್ಮ ಅಪ್ಪ ಅಮ್ಮ ಒಪ್ಬೇಕಲ್ವಾ? ಯಾಕೆ ಒಪ್ಪಲ್ಲ ಅಂತಾರೆ? ಏನು ಕಮ್ಮಿ ಆಗಿದೆ ನನಗೆ? 10 ಎಕರೆ ಜಮೀನಿದೆ ಕಣ್ರಿ ನಂಜನಗೂಡು ಹತ್ರ, ಮನೆ ಇದೆ, ದೊಡ್ಡ ಮನೆ ಇದೆ. ನಮ್ಮ ಮನೆ ನೋಡು ನೀವು, ಎಷ್ಟು ಖುಷಿ ಪಡ್ತೀರಾ. ಇದು ನಿಮ್ಮ ಬಾಬಾ ಇದ್ದಾರಲ್ಲ, ಅವ್ರ ಮನೆ ಯಾವುದಕ್ಕೂ ಇಲ್ಲ, ನಮ್ಮದೊಂದು ರೂಮ್ ಅಷ್ಟೇ ಅವ್ರ ಮನೆ, ಗೊತ್ತಾ ನಿನಗೆ? ಅಷ್ಟು ದೊಡ್ಡ ಮನೆ ನಮ್ಮದು. ಹೌದಾ? ನಾನೇನಿಗೆ ಸುಳ್ಳು ಹೇಳಿ, ಬರ್ತೀರಾ ಬೇಕಾದ್ರೆ ತೋರಿಸ್ತೀನಿ. ಹಾಗೆಲ್ಲ ಮದುವೆಗಿಂತ ಮುಂಚೆಗೆ ಬರೋಂಗಿಲ್ಲ. ಓಕೆ, ಮದುವೆ ಆದಮೇಲೆ ಬನ್ನಿ, ನಿಮ್ಮ ಅಪ್ಪ ಅಮ್ಮ ಬಂದು ಹೇಳ್ತಾರಲ್ಲ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನಾನು ತುಂಬ ಲಕ್ಕಿ ಕಣ್ರಿ, ನಿಮ್ಮನ್ನ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆದ್ರಿ. ನನಗೆ ಲವ್ ಮ್ಯಾರೇಜ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಅದು ನನಗೆ ನಿಜವಾಗ್ಲೂ ನನ್ಸಾಯ್ತಲ್ಲ ಅಂತ ಖುಷಿ ಆಗ್ತಾಯಿದೆ. ಲವ್ವಾ? ಇನ್ನೇನು, ಲವ್ ಮಾಡ್ತಾ ಇಲ್ವಾ ನೀವು ನನ್ನ? ಅಯ್ಯೋ, ಆ ಥರ ಏನಿಲ್ಲಪ್ಪ. ಯಾಕ್ರಿ, ನಾನು ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿದ್ದೀರಾ. ನೀವು ಅಷ್ಟೇ, ತುಂಬ ತುಂಬ ಮುದ್ದಾಗಿದ್ದೀರಾ, ಸೂಪರಾಗಿದ್ದೀರಾ ಕಣ್ರಿ. ನಿಮ್ಮ ಕಲರ್ ಅಂತೂ ಎಷ್ಟು ನಿಜವಾಗ್ಲೂ ಹಾಲು ಮಿಲ್ಕ್ ಇರುತ್ತಲ್ಲ, ಮಿಲ್ಕ್ ಕಲರ್ ಇದ್ದೀರಾ ನೀವು. ಏನು ರೀ, ಏನು ಯಾವ ಥರ ಕೇರ್ ಮಾಡ್ತೀರಾ ನಿಮ್ಮ ಸ್ಕಿನ್ನ? ಅಯ್ಯೋ, ನಾನು ಅವಾಗ್ಲಿಂದನೂ ಅಷ್ಟೇ ಕಲರ್ ಇದ್ದೀನಿ. ಮಕ್ಕ ಅಷ್ಟು ಕಲರ್ ಇಲ್ಲ ಅಲ್ವಾ ನಿಮ್ಮಷ್ಟು? ಇಲ್ಲ, ಅವಳು ನಮ್ಮ ಅಪ್ಪನಂಗೆ, ನಾನು ನಮ್ಮ ಅಮ್ಮನ ಥರ. ಹೌದು, ಅತ್ತೆ ಕೂಡ ತುಂಬ ಚೆನ್ನಾಗಿದ್ದಾರೆ. ಅತ್ತೆನಾ? ಇನ್ನೇನು, ನಿಮ್ಮನ್ನ ನಾನು ಮದುವೆ ಆದಮೇಲೆ ಅವರು ನಮ್ಮ ಅತ್ತೆ ತಾನೇ. ನಿಜವಾಗ್ಲೂ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ, ಇದನ್ನು ಕನಸ ನನ್ಸ ಅಂತ ಅನ್ನಿಸ್ತೈತೆ. ನಾನು ನಿಜಕ್ಕೂ ದುರದೃಷ್ಟವಂತೆ ಅಂದ್ಕೊಂಡಿದ್ದೆ, ಇವಾಗ ಅನ್ನಿಸ್ತೈತೆ ನನಗೂ ನನ್ನ ಲೈಫಲ್ಲೂ ಒಂದು ಅದೃಷ್ಟ ಇರ್ತದೆ ಅಂತ. ಯಾಕ್ರಿ, ಯಾಕಂಗಂತೀರಾ? ಅಯ್ಯೋ, ಮಾಮೂಲಿ ನಿಮಗೆ ಗೊತ್ತಲ್ಲ, ನನ್ನಂತೂ ನನ್ನ ಇಷ್ಟದ ಪ್ರಕಾರ ಸಾಕಿಲ್ಲ. ನನಗೆ ಚೆಂದಾಗಿ ಎಂಜಾಯ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸೋಕಿಯಾಗಿರಬೇಕು ಅಂತ ಆಸೆ. ಆದ್ರೆ ನಮ್ಮನೆ ನಿಮಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ. ನೋಡಿ, ಏನು ಮಾಡೋಕ್ಕಾಗಲ್ಲ, ಬಡವ್ರ ಮನೆ ಹುಟ್ಟಿದ ಮೇಲೆ ಅನುಭವಿಸ್ಲೇಬೇಕು. ಆದರೆ
ಮದುವೆ ಆದಮೇಲಂತೂ ನಿಮ್ಮನ್ನ ರಾಣಿ ಥರ ನೋಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಒಂದು ನಿಮಗೆ ತೊಂದರೆ ಆಗಲ್ಲ. ಥ್ಯಾಂಕ್ಸ್. ನಿಜವಾಗ್ಲೂ ಭಾಳ ಖುಷಿ ಆಯ್ತೈತೆ ಇಂಥದ್ದೊಂದು ಮಾತನ್ನ ಹೇಳಿದ್ರಲ್ಲ ನನಗೆ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಹೇಳೋದು ಮಾತ್ರ ಅಲ್ಲ ಕಣ್ರಿ, ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಇಷ್ಟೊತ್ತಿಗೆಲ್ಲ ಹೇಳಕ್ಕೆ ಬರಬೇಕಾಗಿತ್ತವ ಆಂಟಿ, ಯಾಕೆ ಬಂದಿಲ್ಲ ಅವರು? ಅಯ್ಯೋ, ಅವರು ಹೊಟ್ಟೆ ಉರಿ ಜನ, ಅವರು ನನ್ನ ಕಂಡ್ರಂತೂ ಐಕೆ ಇಲ್ಲ ಅವ್ರಿಗೆ. ಅವ್ರು ಬಂದು ಹೇಳ್ದಂಗೆ ಆಯ್ತಾ? ಇಲ್ಲ ರೀ, ಅವರು ಹೊಗಳ್ತಾ ಇದ್ರು ಇಬ್ರು ಹುಡುಗಿರು ತುಂಬ ಒಳ್ಳೆಯವರು ಅಂತ. ಆ ಥರ ಏನು ಅಂತ ಹೇಳಿಲ್ಲ ಅವರು, ತುಂಬ ಖುಷಿಯಾಗಿ ಇದ್ರಲ್ಲ ಅವರು. ಹೌದಾ? ಏನಪ್ಪ, ಒಟ್ಟಿಗೆ ನನಗೆ ಹಂಗೆ ಅನ್ಸೋದಿಲ್ಲ ಆಂಟಿ ಬಗ್ಗೆ. ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ, ಅವ್ರು ತುಂಬ ಒಳ್ಳೆಯದಾಗೆ ಹೇಳಿದ್ರು ನಿಮಗೆ. ಸರಿ, ಮತ್ತೆ ಇನ್ನೇನು? ಏನಿವತ್ತು ಬೇಗ ಬಂದಿದ್ದೀರಾ ಕಾಲೇಜಿಂದ? ಹಾಂ, ಬೇಗ ಮುಗೀತು, ಅದಕ್ಕೆ ಬಂದೆ. ಮತ್ತೆ ಮನೇಲಿ ಯಾರಿದ್ದಾರೆ? ಯಾರೂ ಇಲ್ಲ. ಹೌದಾ, ಯಾರೂ ಇಲ್ವಾ? ಇಲ್ಲ, ನಮ್ಮ ಅಕ್ಕ ಇನ್ನೂ ಕಾಲೇಜಿಂದ ಬಂದಿಲ್ಲ. ಆ, ನಮ್ಮ ಅಪ್ಪ ಅಮ್ಮ ಹೊಲ್ದ ಹತ್ರ ಹೋಗಾರೆ. ಸರಿ ಕಣ್ರಿ, ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲಪ್ಪ. ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮೇ ಹೋಗಲ್ಲ ಕಣ್ರಿ. ಮತ್ತೆ ಇನ್ನೇನು? ಇನ್ನೇನೂ ಇಲ್ಲ. ಇನ್ನೇನು ನಿಮ್ಮದು? ನಂದು ಏನಿಲ್ಲ ಕಣ್ರಿ. ಮತ್ತೆ ಏನೂ ಇಲ್ಲ. ಮತ್ತೆ ಏನೂ ಇಲ್ಲ. ಇನ್ನೇನು ಸಮಾಚಾರ? ಮಾತಾಡ್ರಿ ಏನಾದರೂ. ಸುಮ್ಮನೆ ಇದ್ರೆ ಹೇಗೆ? ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಊಟ? ಬಂದ ತಕ್ಷಣ ಮಾಡಿದೆ. ಸರಿ ಆಯಿತು. ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿರಿ ಆಯಿತಾ? ನಾನು ನಿಜಕ್ಕೂ ನೀವು ಒಪ್ಕೊಳ್ತಿರೋ ಇಲ್ವೋ ಅಂತ ಡೌಟ್ ಬಂದಿತ್ತು. ಮತ್ತೆ ಏನೂ ಇಲ್ಲ. ಐ ಲವ್ ಯು ಕಣ್ರಿ. ಐ ಲವ್ ಯು. ಹಲೋ ಮೇಡಮ್, ಹೇಳಿದ್ದು ಕೇಳಿಸ್ತಾ? ಕೇಳಿಸ್ತು. ಏನು ಮತ್ತೆ ರಿಪ್ಲೈನೇ ಇಲ್ಲ? ನಾನು ಹೇಳಲ್ಲ. ಯಾಕೆ? ಹಾಗಾದ್ರೆ ಇಷ್ಟ ಇಲ್ಲ ಅನಿಸುತ್ತೆ. ಆ ಥರ ಏನಿಲ್ಲ, ಫೋನಲ್ಲಿ ಹೇಳಲ್ಲ ನಾನು. ಹಾಗಾದ್ರೆ ಡೈರೆಕ್ಟಾಗಿ ಬರಲ್ಲ ಇವಾಗ? ಬಂದ್ಬಿಡಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಆಯ್ತಾರ. ಮತ್ತೆ ನಾಳೆ ಬರಲಾ? ಕಾಲೇಜ್ ಹತ್ರ ಬರ್ತೀನಿ. ಬೇಡಪ್ಪ, ನಮ್ಮ ಫ್ರೆಂಡ್ಸ್ಗಳೆಲ್ಲ ರೇಗಿಸ್ತಾರೆ. ಆಮೇಲೆ ನಮ್ಮ ಅಕ್ಕನಿಗೆ ಹೇಳ್ಬಿಡ್ತಾರೆ. ಹಾಗಂದ್ರೆ ಹೇಗ್ರಿ? ನಾವು ಮೀಟ್ ಮಾಡೋದು ಯಾವಾಗ? ಮೀಟ್ ಗೀಟ್ ಮಾಡೋಕ್ಕಿಲ್ಲ ಕಣಪ್ಪ ನಾನು. ಏನಾದರೂ ಮದುವೆ ಆದಮೇಲೆ. ಸರಿ ಆಯ್ತಪ್ಪ. ಸರಿ, ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಸರಿ ಕಣ್ರಿ, ನಾನು ಮತ್ತೆ ಮಾಡ್ತೀನಿ. ಮಾಡಿ ಆಯಿತು. ಓಕೆ, ಬಾಯ್. ಬಾಯ್ ಬಾಯ್. ಅಯ್ಯೋ, ನಾನು ಎಷ್ಟು ಲಕ್ಕಿ. ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಆಯ್ತವನಿ. ಇನ್ನೇನರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿ ಎಷ್ಟು ಕರ್ಮ ಮಾಡಿದ್ನೋ ಅಂತ ಅಂದ್ಕೊಂಡಿದ್ದೆ. ಒಂದು ಆಸೆ ಪೂರೈಸ್ಕೊಳ್ಳೋಕ್ಕೂ ಸಿಗ್ತಿಲ್ವಲ್ಲ ನನಗೆ ಅಂತ. ನಿಜವಾಗ್ಲೂ ಈಗ ಸಿಕ್ಕಿರೋ ದೊಡ್ಡ ಶ್ರೀಮಂತರಿಗೆ ನಾನು ಅವನಿಗೆ ಮದುವೆ ಆದ್ರಂತೂ ರಾಣಿ ಥರ ಇರ್ತೀನಿ ನಾನು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದೆ ಗೊತ್ತು ನನಗೆ. ನನ್ನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಯ್ತದೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ. ಹೆಂಗೋ ಸದ್ಯಕ್ಕೆ ಈಗಲಾರು ಒಂದು ಒಳ್ಳೇದಾಯಿತು. ಸರಿ ಕಣ್ರಪ್ಪ, ಬರೋಣ. ಮತ್ತು ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.